ನಲ್ಮೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು PSI ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಅಲ್ಲಿ ಟ್ರಾನ್ಸ್ಲೇಷನಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ಟಾಪಿಕ್ ವೈಸ್ ನೋಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗ. ಈಗ ಮೊದಲನೇ ಟಾಪಿಕ್ ಯಾವ್ದು ಹೇಳಿದ್ರೆ ಆರ್ಟ್, ಕಲ್ಚರ್ ಮತ್ತೆ ಹಿಸ್ಟ್ರಿ. ಇದು ಮೂರಕ್ಕೂ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಒಂದು ಕ್ಯಾಟಗರಿಯಾಗಿ ಇಲ್ಲಿ ಡಿವೈಡ್ ಮಾಡಿದ್ವಿ. ನೋಡಿ, ಇದು 20ನೇ ಶತಮಾನದ ಹಿರಿಯರ ಬಗ್ಗೆ ಹೇಳಿದ್ದಾರೆ. ಅವರು ಜಾನಪದ ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಏನ್ ಮಾಡಿದ್ದಾರೆ ಅನ್ನೋಂಥದ್ದು ಪ್ರಶ್ನೆ. ನಂತರ ಈ ಎಲ್ಲ ಪದಗಳಿಗೆ ಅರ್ಥ ಗೊತ್ತಿದೆ ಅಂತ ಹೇಳಿ ನೋಡಿ. ನೋಡಿ, ಯಾವುದೋ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಹಳೆಯ ಘಟನೆಗಳು ಅವರ ಕೊಡುಗೆಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇದೆಲ್ಲ ನೋಡಿ, ಸಾಮಾನ್ಯವಾಗಿ ನಾವು ಕೇಳಿರುವಂತಹ ಪದಗಳು, ವಾಕ್ಯಗಳು. ಆದ್ರೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಏನ್ ಕರೀತಾರೆ? ಎಲ್ಲಿ ಹೆಣ್ಣು ಇರುವಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಇಂತಹ ಪದಗಳು, ವಾಕ್ಯಗಳು ತುಂಬಾ ಸರಳ ಅಂತ ಅನ್ಸುತ್ತೆ. ಆದ್ರೆ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬರೆಯುವಂಥದ್ದು ಕಷ್ಟ ಆಗುತ್ತೆ. ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ಧಾರ್ಮಿಕ ಮತ್ತೆ ಸಾಮಾಜಿಕ ಬದಲಾವಣೆಗೆ ಸಂಬಂಧಪಟ್ಟಿರುವಂಥದ್ದು. ಇದು ತುಳಸಿದಾಸ್ ಅವರಿಗೆ ಸಂಬಂಧಪಟ್ಟಿರುವಂಥ. ಇಲ್ಲಿ ಪಾಸ್ಟ್ ಹೇಳಿದ್ರೇನು, ಪೋಯೆಟ್ ಹೇಳಿದ್ರೇನು, ಮಿಡಿವಲ್ ಹೇಳಿದ್ರೇನು, ನಂದಿಯ ಶಿವ ದೇವಾಲಯ. ಇದು ನೋಡಿ ಹೇಗಿದೆ, ಅದೇ ರೀತಿ ನಾವು ಬರಿತಾ ಹೋಗ್ತೀವಿ. ನಂತರ ಗಿರಿಧಾಮ ಹೇಳಿದ್ರೇನು, ಬೆಟ್ಟ ಹೇಳಿದ್ರೇನು, ತಪ್ಪಲು, ಇಂಡಿಯಾ ಇಸ್ ಅ ಕಂಟ್ರಿ. ಕಂಟ್ರಿ ಹೇಳಿದ್ರೇನು, ಓನ್ ಹಿಸ್ಟ್ರಿ, ಕಲ್ಚರ್, ಎಥಿಕಲ್. ನೋಡಿ, ಕೆಲವು ಪದಗಳು ತುಂಬಾ ಸರಳ ಅಂತ ಅನ್ಸುತ್ತೆ. ಕೆಲವು ಪದಗಳು ಒಂದಷ್ಟು ಜನಕ್ಕೆ ಇಮಿಡಿಯೇಟ್ ಆಗಿ ಬರೀಲಿಕ್ಕಾಗಲ್ಲ. ಆ ಕಾರಣಗಳಿಂದ ಅದನ್ನ ಅಂಡರ್ಲೈನ್ ಮಾಡಿದೀವಿ. ಇಲ್ಲಿ ಮತ್ತೆ ಪುನಃ ನೀವೇನ್ ಮಾಡಬೇಕು, ಹಳೆ ವಿಡಿಯೋಗಳಲ್ಲಿ ಹೇಳಿದವಲ್ಲ ಅದೇ ರೀತಿ ನೀವು ಪ್ರತಿಯೊಂದು ಪದದ ಅರ್ಥ ಏನಿದೆ ಅನ್ನೋಂಥದ್ದನ್ನ ನೀವು ನೋಡಿದ್ರೆ ಸಾಕು. ಅಷ್ಟು ಮಾಡಿದ್ರೆ ನಿಮ್ ಕೆಲಸ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಅಲ್ಲಿ ಪದಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆ ಪದಗಳ ಅರ್ಥವನ್ನ ಮಾತ್ರ ಹುಡುಕಿ ನಂತರ ಎಲ್ಲಿ ವೀಕ್ ಆಗಿದ್ರ ಅನ್ನೋಂಥದ್ದನ್ನ ನೋಡಿ ಆ ಕಂಪ್ಲೀಟ್ ಟಾಪಿಕ್ಕಿನ ಏನೇನು ಪದಗಳು ಮುಖ್ಯ ಆಗುತ್ತೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಓದ್ತಾ ಹೋಗಿ. ಸಂಚಾರಿ ಜೀವನ, ತ್ಯಜಿಸೋದು ಹೇಳಿದ್ರೇನು, ಬೀಡು ಬಿಡು. ನೋಡಿ, ಬೀಡು ಬಿಡು ಅನ್ನೋಂಥದ್ದು ನಮ್ಮ ಕನ್ನಡದ ಪದ. ಅದಕ್ಕೆ ಇಂಗ್ಲಿಷ್ನಲ್ಲಿ ಏನ್ ಬರುತ್ತೆ? ಜನಪದ. ನೋಡಿ, ಜನಪದಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತೊಂದು ಪ್ರಶ್ನೆ ಇದು. ಜನಾಂಗ, ಕುಲ, ಬುಡಕಟ್ಟುಗಳು ಎಲ್ಲವೂ ಕೂಡ ಬೇರೆ ಬೇರೆ ಆದ ತುಂಬಾ ಹತ್ತಿರದ ಸಂಬಂಧವನ್ನು ಹೊಂದಿದೆ. ಅಂತ ಸಂದರ್ಭದಲ್ಲಿ ನಮಗೆ ಬರೆಯುವಂಥದ್ದು ಕಷ್ಟ ಆಗತ್ತೆ. ಮತ್ತೆ ಪುನಃ ಜನಪದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಸಂಸ್ಕೃತಿ, ವಿದ್ಯೆ, ಆರ್ಥಿಕತೆ, ಮಾಹಿತಿ ಎಲ್ಲದರ ಅರ್ಥ ಗೊತ್ತಿರಬೇಕು. ಶರೀರ, ಸಾರ್ಥಕ, ಪರೋಪಕಾರ, ತತ್ವ. ಅದಷ್ಟು ಆರ್ಟ್, ಹಿಸ್ಟ್ರಿ ಮತ್ತೆ ಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇನ್ನು ಬರುವಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಇಲ್ಲಿ ಸಂಸ್ಕೃತಿ, ವಾಸ್ತುಶಿಲ್ಪ, ಕಲೆ, ಹಿರಿಮೆ ಪ್ರತಿಬಿಂಬಿಸೋದು. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಬಂದಿರುವಂತಹ ಪ್ರಶ್ನೆ ಇದು. ನೋಡಿ, ಅವ್ರ ಬಗ್ಗೆ ಎಲ್ ಕೂಡ ಪ್ರಶ್ನೆಯನ್ನ ಕೇಳಿದ್ರು. ಆದ್ರಿಂದ ನೀವು ಮತ್ತೆ ಮತ್ತೆ ಒಂದು ಟಾಪಿಕ್ನ ಇನ್ನೊಂದು ಟಾಪಿಕ್ ಜೊತೆ ಲಿಂಕ್ ಮಾಡಿಕೊಂಡು ಓದಬೇಕು. ಎಲ್ ಇರುವಂತಹ ಅನೇಕ ಪ್ರಶ್ನೆಗಳು ನಿಮಗೆ ಟ್ರಾನ್ಸ್ಲೇಷನ್ ಕೂಡ ಸಿಕ್ಕಿದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ಸಿಕ್ಕಿದೆ. ಇದು ತೇಜಸ್ವಿಯರ ಬಗ್ಗೆ ಇರುವಂಥದ್ದು. ಈ ಎಲ್ಲ ಪದಗಳ ಅರ್ಥವನ್ನ ನೋಡ್ತಾ ಹೋಗಿ, ನಿಮ್ಮ ಸಮಯವನ್ನ ಇಲ್ಲಿ ವ್ಯರ್ಥ ಮಾಡಲ್ಲ. ಸುದೀರ್ಘ, ಇತಿಹಾಸ ಹೇಳಿದ್ರೇನು, ನಾಡು ನುಡಿ, ಆಧಾರ. ನಂತರ ಬರುವಂಥದ್ದು ಪೊಲಿಟಿ ಅಥವಾ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಡೆಮಾಕ್ರಸಿ, ಕಂಪ್ಲೀಟ್, ಆಕ್ಟಿವ್ ಇನ್ವಾಲ್ವ್ಮೆಂಟ್, ಪೀಪಲ್, ಪಾರ್ಟಿಸಿಪೇಷನ್, ಒಕ್ಕೂಟ, ಕೇಂದ್ರ ಸರ್ಕಾರ. ನೋಡಿ, ಇಲ್ಲಿ ನೀವು ಏನ ಗಮನದಲ್ಲಿ ಇಟ್ಕೊಳ್ಬೇಕು, ಇದನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅನ್ನೋಂಥದ್ದು. ನೋಡಿ, ಯಾವ ಪದ ಇಲ್ಲಿ ರಿಪೀಟ್ ಆಗಿದೆ? ಡೆಮಾಕ್ರಸಿ ಅನ್ನೋಂಥದ್ದು ರಿಪೀಟ್ ಆಗಿದೆ. ನಂತರ ಸೋವರಿನಿಟಿ. ಇಲ್ಲಿ ಏನ್ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇದೆ? ಇಲ್ಲಿ ಸಂವಿಧಾನದ ಪ್ರಾಸ್ತಾವನೆಗೆ ಸಂಬಂಧಪಟ್ಟಿರುವಂತಹ ಕಂಟೆಂಟ್ ಮತ್ತೆ ಮತ್ತೆ ಬರ್ತಾ ಇದೆ. ಆದ್ರಿಂದ ಪ್ರಿಯಾಂಬಲ್ ಅಥವಾ ಪ್ರಾಸ್ತಾವನೆ ಇದೆಯಲ್ವಾ, ಅದನ್ನ ನೀವು ಸಂಪೂರ್ಣವಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಪ್ರತಿಯೊಂದು ಪದದ ಅರ್ಥವನ್ನು ಕೂಡ ನೀವು ಕಲ್ತಿರ್ಬೇಕು. ನೋಡಿ, ಮತದಾನದ ಬಗ್ಗೆ ಬಂದಿದೆ, ಚುನಾವಣೆ ಬಗ್ಗೆ ಬಂದಿದೆ. ಚುನಾವಣೆ ಬಗ್ಗೆ ಎಲ್ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪದಗಳನ್ನ ಎಲ್ಲಿಂದ ಸಂಗ್ರಹಿಸೋದು? ನೀವು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಬುಕ್ಕನ್ನ ನೋಡಿ ಅಥವಾ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನಮ್ಮ ಪ್ರಾಸ್ತಾವನೆ ಏನಿದೆ, ಪ್ರಿಯಾಂಬಲ್ ಏನಿದೆ, ನಂತರ ಒಂದಷ್ಟು ಮೇಯ್ನ್ ಆಗಿರುವಂತಹ ಕಂಟೆಂಟ್, ಚುನಾವಣೆ ಆಗಿರ್ಬೋದು, ನಂತರ ಪ್ರಾಸ್ತಾವನೆ ಆಗಿರ್ಬೋದು, ಕೋರ್ಟ್ಗಳ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ, ಆ ಥರದ ಕಂಟೆಂಟ್ನ ಕಲೆಕ್ಟ್ ಮಾಡಿಕೊಂಡು ನೀವು ಪದಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಮುಖ್ಯವಾಗಿ ನಿಮ್ಮ ಪ್ರಾಸ್ತಾವನೆಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ನೋಡಿ, ಆಡಳಿತದ ಬಗ್ಗೆ ಬಂದಿದೆ. ಈ ಪದ ವಿಕೇಂದ್ರೀಕರಣ ಅನ್ನುವಂಥದ್ದು ಇಂಗ್ಲಿಷ್ನಲ್ಲಿ ಏನಂತ ಹೇಳಿ ಆಗುತ್ತೆ? ಅಂಥ ಪದಗಳನ್ನ ನಾವು ಕಲಿಯೋದು ಕಷ್ಟ ಆಗುತ್ತೆ, ಅಥವಾ ಸಾಮಾನ್ಯವಾಗಿ ನಾವು ಅದನ್ನ ನೋಡಿರಲ್ಲ. ಅಂತ ಸಂದರ್ಭದಲ್ಲಿ ನೀವು ಭಯ ಪಡಬೇಕಾದಂತ ಅಗತ್ಯ ಇಲ್ಲ.
ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಥರ ಅನೇಕರಿಗೆ ಗೊತ್ತಿರಲ್ಲ. ಯಾವಾಗ ನೀವು ಸರಿಯಾದ ಡೈರೆಕ್ಷನಲ್ಲಿ ಪ್ರಿಪೇರ್ ಆಗಿದ್ರೆ ಆಗ ಎಲ್ರ ಥರ ನೀವು ಕೂಡ ಆಗ್ತೀರಾ. ನಮ್ಮ ಕೆಲಸ ಏನು, ನಾವು ಜಾಸ್ತಿ ಓದಬೇಕು, ಪ್ರತಿ ದಿವಸ ಓದಬೇಕು, ನಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ಮತ್ತಷ್ಟು ಬಲಪಡಿಸ್ಬೇಕು, ವೀಕ್ನೆಸ್ ಯಾವುದಿದೆ ಅದರಲ್ಲೂ ಕೂಡ ನಾವು ಮತ್ತೆ ಪುನಃ ಬಲಿಷ್ಠರಾಗಬೇಕು, ಅದು ನಮ್ಮ ಕೆಲಸ. ಅದನ್ನ ಎಕ್ಸಾಮ್ ಹಾಲಲ್ಲಿ ನೀವು ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಗಲಿಬಿಲಿಗೊಳ್ಬೇಕಾದಂಥ ಯಾವುದೇ ರೀತಿಯ ಅಗತ್ಯ ಇಲ್ಲ. ನಿಮ್ಮ ಕಷ್ಟ ಇದ್ರೆ ಇನ್ನೊಬ್ರಿಗೆ ಕೂಡ ಕಷ್ಟ ಇರುತ್ತೆ. ನಿಮ್ಮ ಕೆಲಸ ಏನಿದೆ ಅಷ್ಟನ್ನ ಮಾಡ್ತಾ ಹೋಗಿ, ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಜುಕೇಶನ್ ಅಥವಾ ಯೂತ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು: ಹೊಸ ಶಿಕ್ಷಣ, ಪ್ರಾಚೀನ ಜಗತ್ತು, ಸೊಸೈಟಿ, ಸ್ಕೂಲ್, ಕಾಲೇಜ್, ಪ್ಲೇಸ್, ಐಡಿಯಾ, ವಿದ್ಯಾರ್ಥಿ ಜೀವನದ ಪ್ರಾಮುಖ್ಯತೆ. ಇದು ವಿದ್ಯಾರ್ಥಿ ಜೀವನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ಯಾರಾಗ್ರಾಫ್ ಆಗಿತ್ತು. ವ್ಯಕ್ತಿಯ ಜೀವನ, ವಿದ್ಯಾರ್ಥಿ ಹೇಳಿದ್ರೇನು, ಜೀವನ ಹೇಳಿದ್ರೇನು, ಪ್ರಮುಖ ಹೇಳಿದ್ರೇನು, ಘಟ್ಟ ಹೇಳಿದ್ರೇನು. ನಂತರ ಸೆಲ್ಫಿ ಹುಚ್ಚು, ಸೆಲ್ಫಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ನೋಡಿ. ಸೆಲ್ಫಿಗೆ ಕನ್ನಡದಲ್ಲಿ ಏನು ಕರೀತಾರೆ? ಸೆಲ್ಫಿ ಅಂತ ಹೇಳಿನೇ ಕೊಟ್ಟಿದ್ದಾರೆ. ಎಲ್ಲಿ ಹೊಸ ಪದಗಳು ಬಂದಿದೆಯೋ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಅಥವಾ ಇನೋವೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಒಂದಷ್ಟು ಕಡೆ ನಾವು ಅದೇ ರೀತಿ ಬಳಸ್ತಾ ಹೋಗ್ಬೋದು. ಅದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಆತಂಕಕಾರಿ, ಜಾಗೃತಿ, ಆಧುನಿಕ ತಂತ್ರಜ್ಞಾನ, ಜನಜೀವನ, ಸುಲಭ ಸಿದ್ಧ, ನಿಯಂತ್ರಣ, ಸ್ಮಾರ್ಟ್ಫೋನ್. ನೋಡಿ, ಇದು ಮತ್ತೆ ಪುನಃ ಇಂಗ್ಲಿಷ್ನದ್ದೇ ಪದ, ಅದನ್ನ ಕನ್ನಡದಲ್ಲಿ ಬರೆದಿದ್ದಾರೆ ಅಷ್ಟೇ. ಹಾವಳಿ, ಆವಿಷ್ಕಾರ. ನೋಡಿ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರದ ಪದಗಳು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ. ಬಲ್ಕ್, ಯಂಗ್ ಇಂಡಿಯಾ, ಎಕ್ಸಾಮ್, ಸ್ಟಫ್, ಲೇಟ್ ನೈಟ್, ಅರ್ಲಿ ಮಾರ್ನಿಂಗ್, ಸ್ಕ್ರೀಮಿಂಗ್. ಇದೆಲ್ಲ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ನಲ್ಲಿ ಮಾತಾಡಿದಾಗ ಬಳಸುವಂತಹ ಪದಗಳು. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಭಾಗ. ಸೈಂಟಿಫಿಕ್ ಡೆವಲಪ್ಮೆಂಟ್, ಡೆವಲಪ್ಡ್ ಕಂಟ್ರಿ, ಪಾಪ್ಯುಲೇಷನ್ ಗ್ರೋತ್, ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಫ್ಯಾಕ್ಟರ್, ರೆಸ್ಪಾನ್ಸಿಬಲ್, ಪೊಲ್ಯೂಷನ್, ಬರ್ಡ್ಸ್ ಪಾಪ್ಯುಲೇಷನ್, ಇಂಟರ್ನೆಟ್, ನೆಟ್ವರ್ಕ್. ವಿಜ್ಞಾನ ಕ್ಷೇತ್ರ ಹೇಳಿದ್ರೇನು? ಕೊಡುಗೆ, ಗಮನಾರ್ಹ, ದುರದೃಷ್ಟವಶತ್, ಅರಿವು. ಇನ್ನು ಎನ್ವಿರಾನ್ಮೆಂಟ್ ಅಥವಾ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಈ ಎಲ್ಲ ಪದಗಳ ಅರ್ಥವನ್ನ ನೋಡಿ, ನಿಮ್ಗೆ ಗೊತ್ತಿದೆ ಅನ್ನೋಂಥದ್ದು. ಇಂಪಾರ್ಟೆಂಟ್, ಪ್ರೊಡಕ್ಷನ್, ಇನ್ಫ್ಲುಯೆನ್ಸ್, ನಾಯ್ಸ್ ಪೊಲ್ಯೂಷನ್, ಇಂಡಸ್ಟ್ರಿ, ಕಂಟ್ರೋಲ್ಡ್, ಡಿಸೈನಿಂಗ್, ಮಿಷನರಿ. ನೆಕ್ಸ್ಟ್ ಬರುವಂಥದ್ದು ಮಿಸಲೇನಿಯಸ್. ಏನಕ್ಕೆ ಇದನ್ನ ನಾವು ಸಪ್ರೇಟ್ ಗ್ರೂಪಲ್ಲಿ ಮಾಡಿದ್ದೀವಿ ನೋಡಿ. ಈ ಪ್ರಶ್ನೆಗಳು ಸಾಮಾನ್ಯವಾದ ಟ್ರೆಂಡ್ನಲ್ಲಿ ಹೇಳಿದ್ರೆ ಆ ಕ್ವಶನ್ಗಳು ನಮಗೆ ರಿಪೀಟ್ ಆಗಿಲ್ಲ ಅಂತ ಅನ್ನಿಸ್ತು, ಅಥವಾ ಅದನ್ನ ನಿಮಗೆ ಇನ್ಯಾವುದಾದ್ರು ಗ್ರೂಪ್ ಜೊತೆ ಹಾಕಬೇಕು, ಇಲ್ಲ ನೀವು ಬೇರೆನೇ ಗ್ರೂಪ್ನ ಮಾಡಿ ಈ ಪ್ರಶ್ನೆಗಳನ್ನ ಡಿವೈಡ್ ಮಾಡ್ತೀರಾ ಅಂತ ಹೇಳೋದನ್ನ ಮಾಡ್ತಾ ಹೋಗಿ. ನಮ್ಮ ಉದ್ದೇಶ ಏನು ಹೇಳಿದ್ರೆ, ಮೇಯ್ನ್ ಆಗಿ ಯಾವ ಏರಿಯಾನ ನಾವು ಫೋಕಸ್ ಮಾಡಬೇಕು, ಯಾರಿಗೆ ಕನ್ನಡ ಕಷ್ಟ ಆಗುತ್ತೆ, ಯಾರಿಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ, ಅವರು ಆ ಮೇಯ್ನ್ ಕ್ವಶನ್ ಬರುವಂಥ ಏರಿಯಾಗಳನ್ನ ಫೋಕಸ್ ಮಾಡಬೇಕು ಅನ್ನೋಂಥದ್ದು ಮಾತ್ರ ನಮ್ಮ ಉದ್ದೇಶ. ಇಲ್ಲಿ ನೋಡಿ, ಇದ್ಯಾವುದೋ ಒಂದು ಘಟನೆಯ ಬಗ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅಲ್ಲಿ ಏನನ್ನ ಮಾಡಿದ್ದಾರೆ? ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ. ನಂತರ ಇದು ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರಿಗೆ ಸಂಬಂಧಪಟ್ಟಂತಹ ಸೆಂಟೆನ್ಸ್. ಇದು ಪ್ಯಾಂಡಮಿಕ್ಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ರೀಸೆಂಟ್ ಆಗಿ ಇದ್ದಂತಹ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ 2021 RSI ವೈರ್ಲೆಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇನ್ನೇನೇನು ಪ್ರಶ್ನೆಗಳಿದೆ ಇಲ್ಲಿ? ಪ್ರಬಂಧಗಳ ರಚನೆ, ವಸ್ತು, ಉದ್ದೇಶ, ತಾರ್ಕಿಕ ಸಂಯೋಜನೆ. ನೋಡಿ, ಇದು ತಾರ್ಕಿಕ ಅನ್ನುವಂಥ ಪದ ನಮಗೆ ಕನ್ನಡದಲ್ಲೇ ಏನು ಅಂತ ಹೇಳೋದು ಕಷ್ಟ ಆಗುತ್ತೆ. ಇಂಗ್ಲಿಷ್ನಲ್ಲಿ ಅದಕ್ಕೆ ಸಮಾನಾರ್ಥಕವಾದಂತಹ ಪದವನ್ನ ಹುಡುಕ್ಬೇಕು. ವಸ್ತುನಿಷ್ಠ, ಪ್ರಬಂಧ, ಟಿಕೆಟ್, ಮಲ್ಟಿಪೋಲಾರ್ ವರ್ಲ್ಡ್, ಸೆಂಟ್ರಲ್ ಥೀಮ್. ನೋಡಿ, ಇದು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಎಸ್ಸೆಲ್ಲೂ ಕೂಡ ಪ್ರಶ್ನೆಗಳು ಬರುತ್ತೆ. ಇಂದಿನ ಕವಿಗಳು, ನಂತರ ಅವರ ಕಲ್ಪನೆ. ಇದು ಕಾವ್ಯಾತ್ಮಕವಾಗಿ ಇರುವಂತಹದ್ದು ಅಥವಾ ಸಾಹಿತ್ಯದ ರೂಪವನ್ನ ಕೊಟ್ಟು ಬರೆದಿರುವಂತಹ ಸೆಂಟೆನ್ಸ್ಗಳಾಗಿದ್ರೆ ನಿಮಗೆ ಅಲ್ಲಿ ಸಾಹಿತ್ಯದ ಒಂದಷ್ಟು ಒಲವಿರಬೇಕು. ಅಂತ ಸಂದರ್ಭದಲ್ಲಿ ಅದನ್ನ ಬರೆಯುವಂಥದ್ದು ಸುಲಭ ಆಗುತ್ತೆ. ಇಲ್ಲಿ ನೋಡಿ, ಈ ಪ್ರಶ್ನೆ ಇದೆಯಲ್ವಾ, ಎರಡನೇ ಪ್ರಶ್ನೆ ಇಲ್ಲಿ, ಇದು ಅತ್ಯಂತ ಕಾವ್ಯಾತ್ಮಕವಾಗಿ ಬರೆದಿರುವಂತಹ ಪ್ರಶ್ನೆ ಅಥವಾ ಸಾಹಿತ್ಯವನ್ನ ಸಂಪೂರ್ಣವಾಗಿ ಹೀರಿ ಬರೆದಂಗಿದೆ. ಇಲ್ಲಿ ಆಕಾಶ ಮೇಘಾವೃತವಾಗಿತ್ತು, ನಂತರ ರಾತ್ರಿ ನಿಶ್ಶಬ್ದವಾಗಿತ್ತು, ದೂರದ ಮೇಘಗಳಲ್ಲಿ ಘರ್ಷಣೆ ಉಂಟಾಗಿ ಜೋರಾಗಿ ಗುಡುಗಿತು, ಕೊಂಚ ಹೊತ್ತು ಕಳೆದರೆ ಆಕಾಶದಲ್ಲಿ ಮೇಘಗಳು ಸಮುದ್ರಗಳಾಗುತ್ತವೆ. ಇದನ್ನ ನೀವು ಬರಿಬೇಕು ಅಂತ ಹೇಳಿದ್ರೆ ತುಂಬಾ ಕೆಲಸವನ್ನ ಮಾಡಬೇಕು, ತುಂಬಾ ವರ್ಕ್ ಮಾಡಿದ್ರೆ, ತುಂಬಾ ನಾಲೆಜ್ ಇದ್ರೆ ನಿಮ್ಗೆ ಇದನ್ನ ಸುಲಭದಲ್ಲಿ ಬರೀಲಿಕ್ಕೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೆಯುವಂಥದ್ದು ಕಷ್ಟ ಆಗುತ್ತೆ. ಆದ ಕಾರಣದಿಂದ ಇಂಥ ಪ್ರಶ್ನೆಗಳು ಬಂದಾಗ ನೀವು ಅದನ್ನ ಕೊನೆಯಲ್ಲಿಡಿ. ನಿಮ್ಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದನ್ನ ಮೊದಲೇ ಬರೆದು ಮುಗಿಸ್ಬೋದು. ಆದ್ರೆ ಯಾವುದೇ ಹೆಜ್ಜೆಯಲ್ಲಿ ನೀವು ಕನ್ನಡ ಮೀಡಿಯಂ ಆಗಿರಲಿ, ಇಂಗ್ಲಿಷ್ ಮೀಡಿಯಂ ಆಗಿರಲಿ, ನೀವು ಭಯವನ್ನ
ತಂದ್ಕೊಂಡು ಗಾಬರಿ ಬೀಳಕ್ಕೆ ಹೋಗ್ಬಾರ್ದು ಅಷ್ಟೇ. ನೀವು ವರ್ಕನ್ನು ಮಾಡಿದಿರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವಲ್ಲಿ ಮಾರ್ಕ್ಸನ್ನು ಪಡೆದೇ ಪಡಿತೀರಾ. ಈ ಪ್ರಶ್ನೆ ಏನಪ್ಪ ಹೀಗಿದೆ, ಇಲ್ಲೇ ನನಗೇನು ಗೊತ್ತಿಲ್ಲ ಅನ್ನೋಂಥದ್ದನ್ನ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಕನ್ನಡ ಮಾಧ್ಯಮದಲ್ಲಿ ಬಂದು ಕೂಡ ಕನ್ನಡವನ್ನು ಕಲಿತು, ಇಂಗ್ಲೀಷನ್ನು ಕಲಿತು, ನಂತರ ಎಕ್ಸಾಮ್ನ ಬರೆದು ಪಾಸ್ ಆದಂಥವ್ರು ಅನೇಕರಿದ್ದಾರೆ. ಅವ್ರು ಯಾರು ಅಂತ ಹೇಳಿ ನಿಮಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಅನೇಕ ಸಾಧನೆ ಮಾಡಿರುವಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಆದ್ರಿಂದ ನೀವು ಅದರ ಬಗ್ಗೆ ಭಯವನ್ನು ಪಡ್ಕೊಳ್ಳೋದು, ಅದರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನು ಹೇಳಿದ್ರೆ ನೀವು ತಯಾರಿಯನ್ನು ಮಾಡಬೇಕು. ತಯಾರಿಯನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ. ನೀವು ತಯಾರಿ ಮಾಡಿದ್ದೀರಾ, ಪ್ರಶ್ನೆಗಳು ಹೇಗೆ ಬರುತ್ತೆ, ಏನಾಗುತ್ತೆ, ಏನೇ ಆಗಲಿ ನಿಮ್ಮ ಕೆಲಸಕ್ಕೆ ಅಲ್ಲಿ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನಾವು ಮಾಡಬೇಕಾದ ಕೆಲಸ ಏನು, ಎಲ್ಲಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ನೋಡಬೇಕು. ಸೋಷಿಯಲ್ ಕ್ಯಾಟಗರಿಯಲ್ಲಿ ಬಂದಿರುವಂಥ ಪ್ರಶ್ನೆಗಳು 9, ನಂತರ ಪರ್ಸ್ನಾಲಿಟಿಗೆ ಸಂಬಂಧಪಟ್ಟ ಹಾಗೆ 21 ಪ್ರಶ್ನೆಗಳು ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಂತಹ ಪ್ರಶ್ನೆಗಳು 12. ಆಮೇಲೆ ಆರ್ಟ್, ಕಲ್ಚರ್ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅದಷ್ಟನ್ನು ಕೂಡ ಕಂಬೈನ್ ಮಾಡಿ ಕೊಟ್ಟಿದ್ವಿ. ಅಲ್ಲಿ 12 ಪ್ರಶ್ನೆಗಳು ಬಂದಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಪ್ರಶ್ನೆಗಳು 4 ಪ್ರಶ್ನೆಗಳು. ಪೊಲಿಟಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ 6 ಪ್ರಶ್ನೆ ಬಂದಿದೆ. ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದು, ನಂತರ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಆಮೇಲೆ ಎನ್ವಿರಾನ್ಮೆಂಟ್, ನಂತರ ಇತರ ಪ್ರಶ್ನೆಗಳು. ಏನು ಇತರ ಪ್ರಶ್ನೆಗಳು ಹೇಳಿದ್ರೆ ನಾ ಯಾವುದೇ ಕ್ಯಾಟಗರಿಯಾಗಿ ಡಿವೈಡ್ ಮಾಡದೆ ಬಂದಿರುವಂತಹ ಪ್ರಶ್ನೆಗಳು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಎಲ್ಲಿಂದ ಜಾಸ್ತಿ ಪ್ರಶ್ನೆಗಳು ಬಂದಿದೆ ನೋಡಿ. ಪರ್ಸನಾಲಿಟಿಯಿಂದ 21 ಪ್ರಶ್ನೆಗಳು ಬಂದಿದೆ. ಅದಾದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಆರ್ಟ್, ಕಲ್ಚರ್ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರಶ್ನೆಗಳು ಬಂದಿದೆ. ಮಿಸಲೇನಿಯಸ್ ಅಲ್ಲಿ 14 ಪ್ರಶ್ನೆಗಳು ಬಂದಿದೆ. ಅಲ್ಲಿ ನಾವು ಯಾವುದೇ ಕ್ಯಾಟಗರಿ ಅಥವಾ ಯಾವುದೇ ಒಂದು ರಿಲೇಷನ್ನ ಹುಡುಕ್ಲಿಕ್ಕೆ ಆಗಲ್ಲ ನಮ್ಮ ಕೈಲಿ. ಇಲ್ಲಿ ಮುಖ್ಯವಾಗಿ ಈ 3 ಕ್ಯಾಟಗರಿಯಲ್ಲಿ ನಿಮಗೆ ಬೇಕಾದಷ್ಟು ಪದಗಳ ಸಂಗ್ರಹ ಇರಬೇಕು. ಅದಾದ್ಮೇಲೆ ಸೋಷಿಯಲ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕಲ್ಲಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ಗಳಲ್ಲಿ ನಿಮಗೆ ಬೇಕಾದಷ್ಟು ಪದಪುಂಜಗಳು ಇರಬೇಕು. ಇದಾದ್ಮೇಲೆ ಬೇರೆ ಯಾವ್ಯಾವ ಕ್ಯಾಟಗರಿ ಇದೆ ಅದಕ್ಕೆಲ್ಲ ನೀವು ಗಮನವನ್ನು ಕೊಡ್ತಾ ಹೋಗಿ. ಇದು ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದಂತಹ ಕೆಲಸ. ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಎಕ್ಸಾಮ್ನ ಅಟೆಂಡ್ ಮಾಡಲಿಕ್ಕೆ ಬೇಕಾದಷ್ಟು ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನೋಡಿ, ಈ ಪದಗಳನ್ನ ನೀವು ಸಂಗ್ರಹ ಮಾಡಿದ್ರೆ ಮ್ಯಾಕ್ಸಿಮಮ್ ಏನೇನು ಕಂಟೆಂಟ್ ಇದೆ ಅದೆಲ್ಲ ಕವರ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ನೀವು ಉಳಿದಿರೋ ಪದಗಳು ಏನೇನು ಸಂಗ್ರಹ ಮಾಡಿದಿರೋ ಅದೆಲ್ಲ ಇಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಉಳಿದಿರೋಂಥ ಪದಗಳನ್ನು ನೀವು ಸಂಗ್ರಹ ಮಾಡಲೇಬೇಕು. ಅದ್ರ ಜೊತೆಗೆ ಇದನ್ನ ಮುಖ್ಯವಾಗಿ ನೀವು ಮಾಡಬೇಕು. ಇನ್ನೇನು ಮಾಡ್ಬೇಕು ನೀವು, ಈ ಎಲ್ಲ ಕ್ವಶನ್ ಪೇಪರ್ನ ನೀವು ಅನಾಲಿಸಿಸ್ ಮಾಡಿರೋದ್ರಿಂದ ನಿಮಗೆ ಇನ್ನೇನು ಮಾಡ್ಲಿಕ್ಕಾಗತ್ತೆ. ನಮ್ಮ ಕೆಲಸ ಇನ್ನೇನಿದೆ ನೋಡಿ, ನಾವು ಸೆಂಟೆನ್ಸ್ ಯಾವ ರೀತಿ ಬಂದಿದೆ ಅನ್ನೋಂಥದ್ದನ್ನ ಚೆಕ್ ಮಾಡ್ಬೇಕು. ಹೇಳಿದ್ರೆ ಭೂತಕಾಲದಲ್ಲಿ ಎಷ್ಟು ಪ್ರಶ್ನೆಗಳಿತ್ತು, ಭವಿಷ್ಯತ್ ಕಾಲದಲ್ಲಿ ಎಷ್ಟು ಪ್ರಶ್ನೆಗಳಿತ್ತು, ವರ್ತಮಾನ ಕಾಲದಿಂದ ಪ್ರಶ್ನೆಗಳು ಬಂದಿದೆಯಾ, ಇದನ್ನ ನೀವು ಚೆಕ್ ಮಾಡಿ. ಇದನ್ನ ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅದೇ ರೀತಿಯಾದಂಥ ಸೆಂಟೆನ್ಸನ್ನ ಫಾರ್ಮ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲಿಂದ ಎಷ್ಟು ಕ್ವಶನ್ ಬಂದಿದೆ ಅಂತ ನೀವು ನೋಡಿ, ಇದು ನಿಮ್ಮ ಹೋಮ್ವರ್ಕ್. ಈಗ ಇದನ್ನ ನೋಡಿ ಏನು ಮಾಡಬೇಕು, ಸಾಮಾನ್ಯವಾಗಿ ನಾವು ಗ್ರಾಮರ್ನ ಕಲಿಸ್ಬೇಕಾದ್ರೆ ಏನು ಹೇಳ್ತೀವಿ, ಗ್ರಾಮರ್ ರೂಲ್ಸನ್ನ ಕಲಿಬೇಕು. ಗ್ರಾಮರ್ ರೂಲ್ ಪ್ರಕಾರ ಸೆಂಟೆನ್ಸನ್ನ ಫಾರ್ಮ್ ಮಾಡಬೇಕು. ಉದಾಹರಣೆಗೆ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್, ಇದು ಕಾಮನ್ ಆಗಿ ಬಳಸುವಂತಹ ಸೆಂಟೆನ್ಸ್ನ ಫಾರ್ಮ್. ಅದನ್ನು ಬಳಸ್ಕೊಂಡು ಸೆಂಟೆನ್ಸನ್ನ ಫ್ರೇಮ್ ಮಾಡಬೇಕು ಅನ್ನೋಂಥದ್ದು. ಆದರೆ ನಾನು ಸಜೆಸ್ಟ್ ಮಾಡೋದು ನಿಮಗೆ, ನೀವು ಸೆಂಟೆನ್ಸನ್ನ ಪ್ರಾಕ್ಟೀಸ್ ಮಾಡಿ. ಸೆಂಟೆನ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋಂಥದ್ದನ್ನ ಮತ್ತೆ ಮತ್ತೆ ನೋಡಿ. ಭವಿಷ್ಯತ್ ಕಾಲದಲ್ಲಿ ಸೆಂಟೆನ್ಸ್ಗಳನ್ನ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅನ್ನೋಂಥದ್ದು. ನೀವು ಆ ಥರ ಒಂದು 10 ಸೆಂಟೆನ್ಸ್ಗಳನ್ನ ನೋಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸೆಂಟೆನ್ಸ್ ಯಾವ ರೀತಿ ಫ್ರೇಮ್ ಮಾಡೋಂಥದ್ದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಆಗ ನಿಮಗೆ ರೂಲ್ಸ್ನ ಅಗತ್ಯ ಇರಲ್ಲ. ನೀವು ಕನ್ನಡವನ್ನು ಯಾವ ರೀತಿ ಮಾತಾಡ್ತೀರಾ ಅದೇ ರೀತಿ ನೀವು ಆಂಗ್ಲ ಭಾಷೆಯಲ್ಲೂ ಕೂಡ ಮಾತಾಡ್ಬೋದು, ವಾಕ್ಯ ರಚನೆಯನ್ನ ಮಾಡ್ಬೋದು. ಆದ ಕಾರಣ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದೆ ಅದನ್ನ ಚೆಕ್ ಮಾಡಿ ಆ ರೀತಿಯಾದಂಥ ಒಂದಷ್ಟು ಸೆಂಟೆನ್ಸ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಎಲ್ಲಿ ಡೈರೆಕ್ಟ್ ಸ್ಪೀಚ್ ಇದೆ, ಎಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಇದೆ ಅದನ್ನ ನೋಡ್ಕೊಳ್ಳಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಒಂದಷ್ಟು ಕಡೆಗಳಲ್ಲಿ ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಕಲ್ಪನಾ ಚಾವ್ಲಾ ಅವರ ಬಗ್ಗೆ ಆಗಿರ್ಬೋದು ಅಥವಾ ಗಾಂಧೀಜಿಯವರ ಪುತ್ಥಳಿಯ ಅನಾವರಣದ ಬಗ್ಗೆ ಆಗಿರ್ಬೋದು. ಅದೆಲ್ಲ ರಿಪೋರ್ಟ್ಗಳು. ಅದನ್ನ ಬರೆಯೋದು ಯಾವ ರೀತಿ, ಅದಕ್ಕೆ ಆದಂತಹ ಒಂದು ಕಲೆ ಇದೆ.
ನೀವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಅದೆಲ್ಲ ಗೊತ್ತಾಗುತ್ತೆ. ನ್ಯೂಸ್ ಪೇಪರ್‌ನ ನೋಡಿದ್ರೆ ನಿಮಗೆ ನ್ಯೂಸ್ ಪೇಪರ್‌ಲಿ ಇರುವಂತಹ ಒಂದು 4, 5 ರಿಪೋರ್ಟ್‌ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೆಂಟೆನ್ಸ್ ಯಾವ ರೀತಿ ಬರುತ್ತೆ. ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆಯಾ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆಯಾ, ಭೂತಕಾಲದನ್ನ ಯಾವ ರೀತಿ ಬರೆದಿದ್ದಾರೆ, ಭವಿಷ್ಯತ್ ಕಾಲದನ್ನ ಯಾವ ರೀತಿ ಬರೆದಿದ್ದಾರೆ ಅನ್ನೋಂಥದ್ದು. ನಾವು ನ್ಯೂಸ್ ಪೇಪರ್‌ನ ನೋಡಿದಾಗ ಅಥವಾ ಯಾವುದೇ ಒಂದು ಮ್ಯಾಗಝಿನ್ ಆರ್ಟಿಕಲ್‌ನ ನೋಡಿದಾಗ ಯಾವುದನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ವೊಕ್ಯಾಬ್ಯುಲರಿನ ಗಮನದಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಗೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ಸೆಂಟೆನ್ಸ್ ಯಾವ ರೀತಿ ಬಂದಿದೆ, ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಯಾವ ರೀತಿ ಇದೆ ಅನ್ನೋಂಥದ್ದು. ನೀವೊಂದು 4, 5 ದಿವಸದ ನ್ಯೂಸ್ ಪೇಪರ್‌ನ ನೋಡಿದ್ರೆ, ನೀವು ಇದ್ರ ಬಗ್ಗೆ ಗಮನವನ್ನ ಕೊಟ್ರೆ, ನಿಮ್ಗೆ ವಾಕ್ಯ ರಚನೆ ಬಗ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಯಾವ ರೀತಿ ಇದೆ ಅನ್ನೋಂಥ ಪ್ಯಾಟರ್ನ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿಗೆ ನಿಮ್ಮ PSI ಪೇಪರ್ 1ನ ಕಂಪ್ಲೀಟ್ ಸ್ಟ್ರಾಟಜಿಯಿಂದ ಹಿಡಿದು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಆಗಿದೆ, ಸಾರಾಂಶವನ್ನ ಬಿಟ್ಟು. ಸಾರಾಂಶದಲ್ಲಿ ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋಂಥದ್ದನ್ನ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದೀವಿ. ಅದನ್ನ ನೋಡ್ಕೊಂಡು ಬನ್ನಿ. ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಅನಾಲಿಸಿಸ್ ಮಾಡೋದ್ರಿಂದ ಜಾಸ್ತಿ ಕಲಿಯುವಂಥದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅಲ್ಲಿ ಬೇಕಾಗಿರುವಂಥದ್ದು ಪ್ರಾಕ್ಟೀಸ್. ಕೊಟ್ಟಿರೋದನ್ನ ನೀವು ಯಾವ ರೀತಿ ಬರೀಬೇಕು ಅನ್ನೋಂಥದ್ದನ್ನ ನೀವು ಗ್ರಾಮರ್ ಅಲ್ಲಿ ಕಲ್ತಿದ್ದೀರಾ, ನಂತರ ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ಕಲ್ತಿದ್ದೀರಾ ನಿಮ್ಮ ವಾಕ್ಯ ರಚನೆ ಬಗ್ಗೆ. ಅದೇ ವಾಕ್ಯ ರಚನೆಯ ಎಲ್ಲಾ ಸ್ಕಿಲ್ಗಳನ್ನ ನೀವು ಸಾರಾಂಶದಲ್ಲಿ ಕೂಡ ಬಳಸಬೇಕಾಗತ್ತೆ. ಆದ್ರಿಂದ ಉಳಿರೋದನ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಆಟೋಮೆಟಿಕ್ ಆಗಿ ನಿಮಗೆ ಸಾರಾಂಶದಲ್ಲಿ ಹೇಗೆ ಬರಿಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿದ ಕೂಡಲೇ ನಿಮಗೆ ಸಾರಾಂಶದಲ್ಲೂ ಕೂಡ ಕಂಪ್ಲೀಟ್ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಓದ್ತಾರೆ. ಜೈ ಹಿಂದ್.